ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಲ್ಲ, ಈ ಬಿಜೆಪಿಗೆ ಏನ್ ಸಮಸ್ಯೆ? ರಾಷ್ಟ್ರೀಯ ಪಕ್ಷ ಆಗಿ ಈ ರೀತಿ ಅನೇಕ ನಾಯಕರು ಬಂದ್ರು ಹೋದ್ರು, ಬಿಜೆಪಿ ಏನು ಹಾಗೆ ಇದೆ ತಾನೆ, ಬೇಕಾದಷ್ಟು ಈ ರಾಷ್ಟ್ರದಲ್ಲಿ ಆಗೋದು. ಇವ್ರ ಮೇಲೆ ಕ್ರಮ ಕೈಗೊಳ್ಳೋಕೆ ಬಿಜೆಪಿಗೆ ಏನು ಸಮಸ್ಯೆ? ನಾನು ರೂಟ್ ಲೆವೆಲ್ ಕಾರ್ಯಕರ್ತನಾಗಿ ನಾನು ಹೇಳ್ತೇನೆ, ಯಾವುದೇ ಒಂದು ಹೊಸ ಪ್ರಾದೇಶಿಕ ಪಕ್ಷ ಬರಬೇಕಂದ್ರೆ ರೂಟ್ ಲೆವೆಲ್ ವರ್ಕರ್ ಬೇಕು. ಆತನಿಗೆ ಒಂದು MLA ಗೆಲ್ಲಬೇಕಂದ್ರೆ, ಒಂದು ಪಂಚಾಯತಿ ಮೆಂಬರ್ ಗೆಲ್ಲಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ನಾನೊಬ್ಬ BJP ಆಗಿ ನಾನು ಒಂದು 20 ವರ್ಷದಿಂದ ನೋಡಿದ್ದೀನಿ. ಏಕಾಏಕಿ ಎಲ್ಲ ಗೆದ್ದುಬಿಡ್ತಾರೆ, ಎಲ್ಲ ಹಾಳು ಮಾಡಿಬಿಡ್ತಾರೆ. ಅವೆಲ್ಲ ಅವ್ರು ಅಂದ್ಕೊಂಡಂಗಿಲ್ಲ. ಎಲ್ಲ ಒಂದು 4-5 ಕ್ಷೇತ್ರಗಳಲ್ಲಿ, ಒಂದು 10 ಕ್ಷೇತ್ರಗಳಲ್ಲಿ ಆಗ್ಬೋದು. 224 ಕ್ಷೇತ್ರಗಳಲ್ಲಿ ಇದನ್ನೇನು ಮಾಡ್ಲಿಕ್ಕೆ ಹೋಗ್ಬೇಕಂದ್ರೆ ದೇವ್ರು ಮಾಡ್ಬೇಕಷ್ಟೇ. ಅಲ್ಲ, ಅದು ಸರಿ. ಸತೀಶ್ ರೆಡ್ಡಿ ಅನೇಕರು ಕಾಂಗ್ರೆಸ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆ ರೀತಿಯಾಗಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದೆ. ಖಂಡಿತ ಅದೆಲ್ಲ ಬಿಜೆಪಿ ರೀತಿಯಾದಂತ ಕನ್ಸರ್ನ್ ಯಾರಾದ್ರೂ ಕಾಣ್ತಾ ಇದ್ರೆ ಖಂಡಿತ ಅವ್ರಿಗೆ ನಿರಾಸೆ ಅಂತ. ಸತೀಶ್ ರೆಡ್ಡಿ ಅವರು, ನೀವು ನಿಮ್ದು ಬಲವಾಗಿರ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ ಒಪ್ಪುಗಳನ್ನ BSR ಕಾಂಗ್ರೆಸ್ ಒಟ್ಟಿಗೆ ಅನೇಕ ಜನ ನಿಮ್ಮ ಶಾಸಕರು, ಸಂಸದರು ಹೋಗಿ ಓಪನ್ ಆಗಿ ಬಾಯಿಗೆ ಬಂದಾಗ ನಿಮ್ಮ ಲೀಡರ್ಗಳನ್ನೆಲ್ಲ ಬೈತಾ ಇದ್ದಾರೆ. ಸೋಮಶೇಖರ್ ರೆಡ್ಡಿ ಅವರು KMF ಅಧ್ಯಕ್ಷರಾಗಿ ನಿಮ್ಮ ಬಗ್ಗೆ ವಾಚಾಮಗೋಚರವಾಗಿ ಮಾತಾಡ್ತಾ ಇದ್ದಾರೆ, ಅನೇಕ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ಇವರೊಟ್ಟಿಗೆ ಕೆಲವು ಶಾಸಕರುಗಳು ಹೋಗಿ ಕೆಲವು ಮಂತ್ರಿಗಳು ಕೂಡ ಬಹಿರಂಗವಾಗಿ ನಿಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಸ್ಥಿತಿ ಇದ್ದಾರೆ. ಇಲ್ಲಿ ಒಂದು ನೀವು ತೀರ್ಮಾನ ಮಾಡಬೇಕು. ನೀವು ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನೊಬ್ಬ ನಿಮ್ಮ ಎದುರಾಳಿ ಪಕ್ಷದವನಾಗಿ ನನ್ನ ಒಂದು ವ್ಯಾಖ್ಯಾನ, ಒಂದು ರಾಷ್ಟ್ರೀಯ ಪಕ್ಷವಾಗಿ ದೃಢವಾಗಿ ಈ ಸಂದರ್ಭದಲ್ಲಿ ನೀವು ನಡ್ಕೊಳ್ಳದೆ ಹೋದರೆ, ನಿಮ್ಮ ಬಗ್ಗೆ ಆರೋಪ ಮಾಡ್ತಾ ಇರೋರು, ಅಶಿಸ್ತು ಪ್ರದರ್ಶನ ಮಾಡ್ತಾ ಇರೋರ ಬಗ್ಗೆ ನಾಳೆ ಇನ್ನೊಂದು ಇಂಥ ಯಾರು ಬೇಕಾದರೂ ನಿಮ್ಮನ್ನು ಬಳಸ್ಕೊಂಡು ಕೈ ಬಿಡ್ಬೋದು, ಅಥವಾ ನಿಮ್ಮ ಬಗ್ಗೆ ಏನು ಬೇಕಾದ್ರೂ ಮಾತಾಡುವಂಥ ಸ್ಥಿತಿ ಬಂದರೆ ನಾಳೆ ಇದು ಜನಗಳ ದೃಷ್ಟಿನಲ್ಲಿ ನಿಮ್ಮ ಪಕ್ಷದ ಬಗ್ಗೆನೇ ಒಂದು ಕೆಟ್ಟ ಪರಿಣಾಮ ಬೀರಿ ನಿಮಗೂ ಒಂದಷ್ಟು ಇದಾಗೋದಿಲ್ಲ. ಶಿಸ್ತು ತುಂಬಾ ಮುಖ್ಯ ಸರ್. ಹೌದು, ಹಿನ್ನೆಲೆನೂ ನಾವು ನೋಡ್ಬೇಕಾಗುತ್ತೆ. ಸರ್ಕಾರ ಇದ್ರಷ್ಟು ಹೋದ್ರಷ್ಟು 4 ತಿಂಗಳಿಗೆ ತೀರ್ಮಾನ ತೆಗೆದುಕೊಳ್ಬೇಕು. ನಿಮ್ಮ ಪಕ್ಷದಲ್ಲೂ ಕೂಡ ನಿಮ್ಮ ಪಕ್ಷದಲ್ಲೂ ಇರೋ ಶಾಸಕರು, ಸಂಸದರು ಯಾಕೆ ಉಳ್ಕೊಂಡಿದ್ದಾರೆ ಅಲ್ಲೇ ಪಾರ್ಟಿಯಲ್ಲಿ? ಕಾರ್ಯಕರ್ತರ ದೃಷ್ಟಿಯಲ್ಲಿ ಪಕ್ಷದ ಬಗ್ಗೆ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬರದೆ ಯಾಕೆ ಉಳ್ಕೊಂಡಿದ್ದಾರೆ? ಸತೀಶ್, ಒಂದು ನಿಮಿಷ. ಯಾಕಂದ್ರೆ ಶಿಸ್ತು ತುಂಬಾ, ನೀವು ಕಾಂಗ್ರೆಸ್ ಬಂದಿದ್ದೀರಾ, ಇದೆಲ್ಲ ಆಗಿದೆ. ಆದ್ರೆ ನಿಜವಾದಂತ ಸ್ಥಿತಿ ಯಡಿಯೂರಪ್ಪ ಅವ್ರು ನಮ್ಮ ಪಕ್ಷ ಕಟ್ಟಕ್ಕೆ ಅವರು ಕಷ್ಟ ಬಿದ್ದಿದ್ದಾರೆ. ಏಕಾಏಕಿ ಪಕ್ಷದಿಂದ ವಜಾ ಮಾಡುವಂತದ್ದು, ಶಿಸ್ತು ಕ್ರಮ ತೆಗೆದುಕೊಳ್ಳೋದು ಅವ್ರು ಬಿಟ್ರಲ್ಲ. ಈಗ ಇವತ್ತಾಗ್ಲಿ, ಇವತ್ತಾದ್ಮೇಲೆ ಏನ್ ಮಾಡ್ಬೇಕಾ ಖಂಡಿತ ಮಾಡುತ್ತೆ ಪಕ್ಷ. ಆದ್ರೆ ಇವತ್ತಿನವರೆಗೂ ಯಡಿಯೂರಪ್ಪ ಅವರ ಬಗ್ಗೆ ನಮ್ಮ ಪಕ್ಷ ಇರ್ಬೋದು, ನಮ್ಮ ಪಕ್ಷದ ನಾಯಕರು ಇರ್ಬೋದು, ಯಾವತ್ತೂ ಅವ್ರ ವಿರುದ್ಧ ಮಾತಾಡಿಲ್ಲ. BSR ಕಾಂಗ್ರೆಸ್ ಒಟ್ಟಿಗೆ ಹೋದ್ರಲ್ಲ, BSR ಕಾಂಗ್ರೆಸ್ ಒಟ್ಟಿಗೆ 2 MP ಗಳು, ಬಳ್ಳಾರಿ MP ಮತ್ತು ರಾಯಚೂರು MP, ಮತ್ತು 3-4-5 ಜನ ಶಾಸಕರು ನಿರಂತರವಾಗಿ ಅವರೊಟ್ಟಿಗೆ ಓಡಾಡ್ತಾ ಇದ್ದಾರಲ್ಲ. ಬೈ ಎಲೆಕ್ಷನ್ ಅಲ್ಲಿ BJP ವಿರುದ್ಧನೇ ರಾಮುಲು ಪರವಾಗಿ ಕೆಲಸ ಮಾಡಿದ್ರಲ್ಲ ಆ ಶಾಸಕರು, MP ಗಳು ಎಲ್ಲ ಅವರೊಟ್ಟೊಟ್ಟಿಗೆ. ಅವ್ರು ಯಡಿಯೂರಪ್ಪನವ್ರು ಬಿಡಿ, ಅನುಮಾನ ನಿಮ್ಗೆ ಬೇಡ. ಸನ್ಮಾನ್ಯ ಅಧ್ಯಕ್ಷರಾದಂಥ ಧನಂಜಯ ಕುಮಾರ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯ ಮುಖಂಡರೇ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ನಾನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿ ವಿಧಾನಸೌಧಕ್ಕೆ ಬಂದಾಗ ಯಾವ ರೀತಿ ಆತ್ಮೀಯ ಸ್ವಾಗತವನ್ನ ನನ್ನ ಹಿತೈಷಿಗಳು, ನಮ್ಮ ಕಾರ್ಯಕರ್ತರು ಮಾಡಿದ್ರು, ಯಾವ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ 70-75 ಜನ MLAಗಳು, ಮಂತ್ರಿಗಳು, ಸಂಸತ್ ಸದಸ್ಯರು ನನ್ನ ಜೊತೆ ರಾಜೀನಾಮೆ ಕೊಟ್ಟು ನಿಮ್ಮ ಜೊತೆಗಿದ್ದೇವೆ ಅಂತೇಳಿ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ನಾನಿವತ್ತು 40 ವರ್ಷ ಇದ್ದಂಥ ನನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಇನ್ನೂ 5 ತಿಂಗಳು ಸಮಯ ಇದ್ದಾಗಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸನ್ಮಾನ್ಯ ಅಧ್ಯಕ್ಷರು ಕೊಟ್ಟು ಅವರು ಅದನ್ನು ಒಪ್ಪಿಗೆಯನ್ನು ಪಡೆದು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ ಹಿಂದೆ ಯಾವ ರೀತಿ ಅಭೂತಪೂರ್ವವಾದಂಥ ಬೆಂಬಲ, ಸ್ವಾಗತವನ್ನು ನನ್ನ ಸಹೋದ್ಯೋಗಿಗಳು ನೀಡಿದ್ರು, ಅದೇ ರೀತಿ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ.
ನಮ್ಮ ಮಾಧ್ಯಮದ ಸ್ನೇಹಿತರು ಕಳೆದ 2 ತಿಂಗಳಿಂದ ರಾಜ್ಯದ ಉದ್ದಗಲಿಕ್ಕೆ ನಾನು ಪ್ರವಾಸ ಮಾಡುವಂಥ ಕಾಲದಲ್ಲಿ ವಾಸ್ತವಿಕ ಜನಬೆಂಬಲದ ಕಾರ್ಯಕ್ರಮಗಳನ್ನು ಪ್ರಕಟಿಸೋದ್ರ ಮೂಲಕ ಒಂದು ರೀತಿ ಆನೆಯ ಬಲವನ್ನು ತಾವೆಲ್ಲ ಕೊಟ್ಟಿದ್ದೀರಿ. ಅದಕ್ಕಾಗಿ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ನಮ್ಮ ಸ್ನೇಹಿತರೆಲ್ಲರಿಗೂ ಸಹ ನಾನು ಋಣಿಯಾಗಿದ್ದೇನೆ. ಬ್ರೇಕ್ ನಂತರ ಚರ್ಚೆ ಇನ್ನಷ್ಟು ಮುಂದುವರಿಸಿ.